ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿಯಾಗಿ ತೃತೀಯ ತಿಥಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇವತ್ತಿನ ವಿಶೇಷದಲ್ಲಿ ಇವತ್ತು ಸಂಕಷ್ಟಹರ ಗಣಪತಿ ವ್ರತ. ಅಂದರೆ ಇವತ್ತಿನ ದಿವಸದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ, ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿಚಾರಗಳಲ್ಲಿ ವಿರೋಧಗಳಿದ್ರೂ, ಗಣೇಶನ ದೇವಾಲಯದಲ್ಲಿ ಗರಿಕೆ ಅಥವಾ ನಿಮ್ಮಲ್ಲಿ ಯಥಾಶಕ್ತಿ ಇರುವಂತಹ ಒಂದು ಫಲಗಳನ್ನು ಕೊಟ್ಟು ಗಣಪತಿಗೆ ನೈವೇದ್ಯ ಅಂದರೆ ಕಡುಬು ಅಥವಾ ಬಾಳೆಹಣ್ಣು ನೈವೇದ್ಯವನ್ನು ಮಾಡಿ ನಿಮ್ಮಲ್ಲಿ ಒಂದು 4 ಜನಗಳಿಗೆ ದಾನವನ್ನು ಮಾಡಿ ಇವತ್ತು ಸಂಕಷ್ಟಾರ್ಥ ಚತುರ್ಥಿಯಲ್ಲಿ ಎಲ್ಲರಿಗೂ ಶ್ರೀ ಗಣಪತಿ ಒಳಿತು ಮಾಡಲಿ. ಹಾಗಾಗಿ ಇವತ್ತಿನ ಗುರುವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಯಾಕೆಂದ್ರೆ ಅರ್ಧ ಕೆಲಸಗಳನ್ನು ನೀವು ಮಾಡೋದ್ರಿಂದ ಪೂರ್ಣ ಕೆಲಸಗಳ ಮಾಡೋರಿಗೆ ಪೂರ್ಣ ಉತ್ತಮಗಳು ಸಹ ಕಾಣುತ್ತೆ. ಯಾಕೆಂದ್ರೆ ಮೇಷರಾಶಿಯವರಿಗೆ ಪೂರ್ಣ ಕೆಲಸ ಮಾಡುವಂತಹ ದಿನಮಾನ ಇದಾಗ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಪ್ರಗತಿಗಳು ಸಹ ಕಾಣಬಹುದು. ಸ್ನೇಹಿತರಿಗೆ ಅಂದ್ರೆ ಮೇಷರಾಶಿಯಲ್ಲಿರುವಂತಹ ಸಹಪಾಠಿಗಳು, ಸ್ನೇಹಿತರು, ಕುಟುಂಬಸ್ಥರುಗಳು ಯಾರಿರ್ತಾರೆ ಅವರಿಗೆ ಸಂಕಟ ಮೋಚನ ಅಂದ್ರೆ ಅವರ ಕಷ್ಟಗಳಿಗೆ ನೀವು ನೆರವಾಗಿರ್ತೀರಿ. ಅವರ ಒಂದು ಕುಟುಂಬದ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳುತ್ತೀರಿ. ಸುಖ ಬೋಧನೆಗಳು ಸಹ ಮಾಡುವ ಸಂದರ್ಭಗಳು ಈ ದಿನಮಾನದಲ್ಲಿ ನೋಡಬಹುದು. ಮತ್ತು ಯಾವುದೇ ವೃತ್ತಿ ವ್ಯಾಪಾರ ಅಂದ್ರೆ ಆಲ್ರೆಡಿ ಕೆಲಸ ಮಾಡ್ತಾರೆ ಬಿಸ್ನೆಸ್ ಮನ್ಗಳಾಗಿರ್ಬೋದು, ವೃತ್ತಿ ವ್ಯಾಪಾರಗಳಾಗಿರ್ಬೋದು, ಅವರಿಗೆ ಇವತ್ತಿನ ದಿವಸದಲ್ಲಿ ಶುಭದಾಯಕಮಾನವಾಗಿರುತ್ತದೆ. ಅಂದ್ರೆ ಉದ್ಯೋಗಸ್ಥರಿಗೂ ಸಹ ಶುಭದಾಯಕಮಾನವಾಗಿರುತ್ತದೆ. ಯಾಕೆಂದ್ರೆ ಇವತ್ತಿನ ದಿವಸ ಸುಖಕರವಾಗಿ ಸಂತೋಷದಿಂದ ಮಾಡ್ಕೊ ಬರ್ತೀರಿ. ಇವತ್ತಿನ ಬೆಳಿಗ್ಗೆಯಿಂದ ಸಂಜೆ ತನಕ ಅಂದ್ರೆ ಪೂರ್ವ ಕಾಲದಿಂದ ಅಪರಾಹ್ನ ತನಕ ತುಂಬಾ ಉತ್ತಮವಾದ ಕೆಲಸಗಳು ಖುಷಿಯಲ್ಲಿ ಮಾಡುವಂತಹ ದಿನಮಾನವನ್ನು ಸಹ ನೋಡಬಹುದು. ಕೋರ್ಟ್ ಕಚೇರಿ ನ್ಯಾಯಾಲಯಗಳ ದಾವೆ ವಿಚಾರದಲ್ಲಿ ಹೊಸದಾಗಿ ಕೇಸನ್ನ ಮಾಡಬೇಕು ಅಥವಾ ಅಣ್ಣ ತಮ್ಮಂದಿರ ವಿರೋಧಗಳು ಅಥವಾ ಕುಟುಂಬಸ್ಥರದಲ್ಲಿ ನೀವು ಬೇಕಾದಂತ ಪಾಲುದಾರಿಕೆಗಳಾಗಿರ್ಬೋದು, ಮನೆ ಬಿರುಕು ಅಂದ್ರೆ 2 ವಿಭಾಗಗಳು ಮಾಡ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ನೀವು ದಾವೆ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ದಾವೆ ಹಾಕ್ಬೇಕು. ಯಾಕೆಂದ್ರೆ ಕೆಲವೊಂದು ಬಾರಿ ನಿಮ್ಮ ದುಡುಕು ಸ್ವಭಾವ ನಿಮಗೆ ನೋವಾಗಬಹುದು. ಹಾಗಾಗಿ ಯಾವುದೇ ವಿಚಾರದಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ನೀವು ಡಾಕ್ಯುಮೆಂಟರಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮಾಡೋದು ಉತ್ತಮವಾಗಿರುತ್ತೆ. ಇಲ್ಲವಾದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಕಷ್ಟ. ಯಾಕೆಂದ್ರೆ ನೀವು ಮಾಡ್ಕೊಳ್ಳೋ ತಪ್ಪು ನಿಮಗೆ ಪಶ್ಚಾತ್ತಾಪ ಪಡುವ ದಿನಮಾನವನ್ನು ಸಹ ನೋಡ್ಬೇಕಾಗತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಳದಿ. ಇವತ್ತಿನ ಪರಿಹಾರವಾಗಿ ಓಂ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದಷ್ಟು ಬಾರಿ, 21 ಬಾರಿ, 108 ಬಾರಿ ಮನಸ್ಸಿನಲ್ಲಿ ಒಂದು ಓಂ ನಮಃ ಶಿವಾಯ ನಮಃ ಅಂತ ಹೇಳೋದ್ರಿಂದ ನಿಮಗೆ ಬರಬೇಕಾದಂತ ನೆಮ್ಮದಿ ವಾತಾವರಣ ಅಂದ್ರೆ ಕೋಪಗ್ರಸ್ತ ವಾತಾವರಣಗಳು ಕಮ್ಮಿ ಆಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಾಮರಸ್ಯಗಳು ಸಹ ಕಾಣಬಹುದು. ಯಾವುದೇ ದಿನದಲ್ಲಿ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ವಾಗ್ವಾದಗಳಲ್ಲಿ ಬೆಳಿಗ್ಗೆ ಎದ್ದು ನೀವು ಹೊರಟಿದ್ರೆ ಮಧ್ಯಾಹ್ನದ ವೇಳೆಗೆ ನಾನು ಮಾತಾಡಿ ತಪ್ಪಾಗಿದೆ, ಇಲ್ಲ ಅವರಿಗೆ ನಿಮ್ಮ ಹತ್ರ ಮಾತಾಡಿದ್ದು ವಿರೋಧ ಮಾಡ್ಕೊಂಡಿದ್ದು ತುಂಬಾ ತಪ್ಪಾಗಿದೆ ಅಂತ ಮನಸ್ಸು ಸ್ಮರಿಸಿಕೊಂಡು ಅವರೇ ನಿಮ್ಮನ್ನು ಮತ್ತೆ ಮಾತಾಡಿಸ್ತಾರೆ. ಹೀಗಾಗಿ ಮಿತ್ರರಲ್ಲಿ ಶತ್ರುಗಳಾಗಿದ್ರು ಸಹ ಮಿತ್ರರಾಗುವ ಸಂದರ್ಭಗಳು ಸಹ ಕಂಡು ಬರುತ್ತೆ. ತುಂಬಾ ದಿನಗಳಿಂದ ಮಾತಾಡಲ್ಲಪ್ಪ ಅವನ ಹತ್ರ ನಾನು, ಇವತ್ತು ಖಂಡಿತ ಮಾತಾಡೋಲ್ಲ, ನಾನು ಇವನು ನನಗೆ ವಿರೋಧಿ, ಇವನು ನನ್ನ ಶತ್ರುಗಳ ಜೊತೆ ಇದ್ದಾನೆ, ನನಗೆ ನಂಬಿಕೆ ದ್ರೋಹ ಮಾಡಿದ್ದಾನೆ. ಖಂಡಿತ ನೀವು ಆತರ ಮಾಡಬೇಡಿ. ಅವರು ನಿಮ್ಮನ್ನ ಯಾರೇ ಶತ್ರುಗಳು ನಿಮಗೆ ಯಾರಿಗೆ ನಿಮ್ಮನ್ನು ಮತ್ತೆ ಮಾತಾಡಿಸಿದ್ರೆ ಅವ್ರ ಹತ್ರ ಎಷ್ಟು ವಿಶ್ವಾಸದಲ್ಲಿ ಇರ್ತಿರೋ ಮಾತಾಡಿ ನಿಮಗೆ ತುಂಬಾ ಉತ್ತಮ ಕೆಲಸಗಳು ಸಹ ಅವರಿಂದ ಆಗುವಂತ ದಿನಮಾನಗಳು ಮುಂದೆ ಕೂಡ ಇರುತ್ತೆ. ಮತ್ತೆ ಮನೆಯಲ್ಲಿ ಶಾಂತಿ, ಮನೆಯಲ್ಲಿ ಸುಖ ಎರಡೂ ಸಹ ನೋಡಬಹುದು. ಈ ದಿವಸದಲ್ಲಿ ಎಷ್ಟೇ ಕುಟುಂಬದಲ್ಲಿ ನಿಮಗೆ ಜಗಳ ಕಾರ್ಪಣ್ಯಗಳು ತುಂಬಾನೇ ಎಷ್ಟೇ ಸುಖಕರವಾಗಿ ಹಣ ಸುಪ್ಪತ್ತಿಗೆ ಮೇಲಿದ್ರೂ ನೆಮ್ಮದಿ ಇರೋದಿಲ್ಲ. ಈ ದಿನಮಾನದಲ್ಲಿ ಸುಖ ಶಾಂತಿ ಸುಖ ಭೋಜನಗಳು ಕುಟುಂಬದಲ್ಲಿ ಸಹ ನೋಡಬಹುದು. ಮತ್ತೆ ನಿಮ್ಮ ವಾತಾವರಣಗಳಲ್ಲಿ ಯಾವುದೇ ದೊಡ್ಡ ಮಟ್ಟಿನ ವ್ಯವಹಾರಗಳು ಮಾಡುವ ಸಾಧ್ಯತೆಗಳು ಸಹ ಕಂಡುಬರುತ್ತೆ ಈ ದಿನಮಾನದಲ್ಲಿ. ಹಾಗಾಗಿ ವ್ಯವಹಾರ ಮಾಡೋ ಮೊದಲು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಗಣನೆ ಮಾಡಿ ನೀವು ಹಣವನ್ನು ಹಾಕೋದು ಅಥವಾ ಆ ವಿಚಾರದಲ್ಲಿ ಕೈಗೊಳ್ಳೋದು
ಉತ್ತಮವಾಗಿರುತ್ತದೆ. ಮತ್ತು ಈ ದಿವಸದಲ್ಲಿ ಇವಿಷ್ಟನ್ನು ಮಾಡೋಕ್ಕಿಂತ ಮೊದಲು ನೀವು ಒಬ್ಬರ ಸಲಹೆ ಪಡೆದು ಮಾಡಿ. ದುಡುಕು ಸ್ವಭಾವ ಒಳ್ಳೆಯದಲ್ಲ. ಹಾಗಾಗಿ ವೃಷಭ ರಾಶಿಯವರು ತುಂಬ ವಿಚಾರಗಳನ್ನು ಗ್ರಹಿಸಿಕೊಂಡು ವ್ಯವಹಾರ ಮಾಡೋದು ಉತ್ತಮ. ಈ ದಿವಸದಲ್ಲಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಗುರು ಹಿರಿಯರ ಆಶೀರ್ವಾದ, ರಾಘವೇಂದ್ರರ ಅಷ್ಟೋತ್ತರ ಪಠನೆ ಈ ದಿವಸದಲ್ಲಿ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಯಾವುದೇ ಪ್ರಮುಖ ಕೆಲಸಗಳು ಇಂದು ಆತುರದ ನಿರ್ಧಾರದಿಂದ ತೊಂದರೆಗೆ ಒಳಗಾಗ್ತೀರಿ. ಹಾಗಾಗಿ ಇವತ್ತಿನ ವಿಚಾರದಲ್ಲಿ ಯಾವುದೇ ವಿನಿಮಯ ಮಾಡದೇನೆ ಅಥವಾ ಆತುರ ದುಡುಕದೇನೆ ವ್ಯವಹಾರ ಅಥವಾ ನಿರ್ಧಾರಗಳು ಕುಟುಂಬದಲ್ಲಿ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಹಾಗೂ ಇವತ್ತಿನ ವಿಚಾರದಲ್ಲಿ ತೊಂದರೆ ಆದಮೇಲೆ ಕೂತ್ಕೊಂಡು ಪಶ್ಚಾತ್ತಾಪ ಪಡಬಾರ್ದು ಅಂತ ತಿಳ್ಕೋಬೇಕಾದ್ರೆ ನೀವು ಎಲ್ಲ ವಿಚಾರವನ್ನು ಡಿಸ್ಕಸ್ ಮಾಡಿ. ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮಗೆ ಹಿತೈಷಿಗಳಾಗಿರ್ಬೋದು, ಅವ್ರ ಹತ್ರ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ. ನೀವು ಇವತ್ತಿನ ದಿವಸದಲ್ಲಿ ನೀವು ಕೆಲಸ ಮಾಡೋದು ಒಳಿತಾಗಿರುತ್ತದೆ. ಮತ್ತು ನಿಮ್ಮ ಶಿಸ್ತು ಕುಟುಂಬ ನೀವು ಹೀಗೇ ಇರಬೇಕು ಅನ್ನೋದ್ರಿಂದ ಕೆಲವೊಂದಷ್ಟು ಹಿಡಿತ ತಪ್ಪುವ ಸಂದರ್ಭಗಳು ಸಹ ಕಾಣಬಹುದು. ಹಾಗಾಗಿ ನಿಮ್ಮ ಸಂಗಾತಿಯರು ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಮಿಥುನ ರಾಶಿಯ ಹೆಂಡತಿ ಅಥವಾ ನಿಮ್ಮ ಅಣ್ಣ, ನಿಮ್ಮ ಕುಟುಂಬದವರು ಯಾರೇ ಆಗಿರ್ಬೋದು, ನಿಮಗೆ ಹೆಂಡತಿ ಅಂತಲ್ಲ ಅವರ ಕುಟುಂಬ ಕಡೆಯವರಾಗಿರ್ಬೋದು, ನಿಮಗೆ ಸಹಕಾರ ಮಾಡುವ ಸಾಧ್ಯತೆಗಳು ಸಹ ಕಂಡು ಬರುತ್ತದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಒಳಿತನ್ನು ಕಾಣಬೇಕು ಅನ್ನೋದಾದ್ರೆ ನಿಮಗೆ ಇವತ್ತಿನ ದಿನಮಾನದಲ್ಲಿ ಯೋಚನಾ ಕರ್ಮವಾಗಿ ಅಂದರೆ ನಿಮ್ಮ ಕರ್ತವ್ಯವನ್ನು ನಿಭಾಯಿಸುವ ಮೊದಲು 10 ಬಾರಿ ಯೋಚನೆ ಮಾಡಿ. ನೀವು ಮಾಡುವ ಒಂದು ತಪ್ಪು ಜೀವನಮಾನವಿಡೀ ತೊಂದರೆಗೆ ಒಳಗಾಗುವ ಸಂದರ್ಭಗಳು ಸಹ ಇವತ್ತಿನ ದಿನದಲ್ಲಿ ನೋಡಬಹುದು. ಮತ್ತು ಯಾವುದೇ ಅನಿರೀಕ್ಷಿತ ವ್ಯಕ್ತಿಗಳಿಂದ ಕಿರಿಕಿರಿ ಅಂದರೆ ನಿಮಗೆ ಯಾರು ಪರಿಚಯನೇ ಇರಲ್ಲ, ಆ ವ್ಯಕ್ತಿ ಹೊಸ ಪರಿಚಯ, ಅವನಿಂದ ಮಾನಸಿಕವಾಗಿ ಸುಮ್ಮನೆ ಡಿಸ್ಟರ್ಬ್ ಮಾಡುವಂಥದ್ದು, ವಾಗ್ವಾದ ಕಿಳಿಯುವಂಥದ್ದು, ಯಾವುದೋ ಒಂದು ರೋಡ ಸಿಗುತ್ತಾರೆ, ಪರಿಚಯ ಆಗ್ತಾರೆ, ಅಥವಾ ಯಾವುದೋ ಒಂದು ತಪ್ಪಾಗುತ್ತೆ, ಏನೋ ಒಂದಷ್ಟು ಮಿಸ್ಟೇಕ್ಗಳಾಗುತ್ತೆ. ಆ ಮಿಸ್ಟೇಕ್ಗಳಿಗೆ ನೀವು ತಲೆ ಕೊಡದೇನೆ ನೀವು ಅಲ್ಲಿ ವಾಗ್ವಾದಿಗಳಿದ್ದೇನೆ, ನೀವು ಇಲ್ಲಿ ತಪ್ಪಾಯಿತು ಕಣಪ್ಪ ಬಿಡು ಹೋಲಿ, ನೀನು ನಿನ್ನ ಜೀವನ ನೋಡ್ಕೊಂತೀನಿ, ನೀವು ಮುಂದೆ ಪಾಸು ಅಂದರೆ ಸಮಯವನ್ನು ಪಾಸ್ ಮಾಡೋದ್ರಿಂದ ನಿಮಗೆ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಈ ದಿವಸದಲ್ಲಿ ಯಾವುದೇ ವಿಚಾರಗಳನ್ನು ವ್ಯವಹಾರ ಅಥವಾ ವ್ಯಾಪಾರ ಅಥವಾ ನೀವು ಕೊಡೋದಾಗಿರ್ಬೋದು ಕೊಳ್ಳೋದಾಗಿರ್ಬೋದು ಎಚ್ಚರಿಕೆಯಿಂದ ಮಾಡಿ. ರಿಯಲ್ ಎಸ್ಟೇಟ್ ಮಾಡುವಂಥವರು ಅಥವಾ ನೀವು ಬಡ್ಡಿ ವ್ಯಾಪಾರ ಅಂದರೆ ನೀವು ಹಣವನ್ನು ಕೊಟ್ಟು ಬಡ್ಡಿ ಸಂಪಾದನೆ ಮಾಡುವಂಥ ಬಡ್ಡಿಗೆ ಬಿಡುವಂಥ ಹಣ ವ್ಯಾಪಾರ, ನೀವು ಇದರಿಂದ ಜಗಳಗಳು ಸಹ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ಯಾವುದೇ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ, ತುಂಬ ಉತ್ತಮವಾಗಿರುತ್ತದೆ. ಪರಿಹಾರ ಅಂತಂದ್ರೆ ಶ್ರೀ ಶಂಕರಾಚಾರ್ಯರ ಅಷ್ಟೋತ್ತರ, ಶ್ರೀ ಆದಿಶಂಕರಾಚಾರ್ಯ ಅಷ್ಟೋತ್ತರ ಶತನಾಮಾವಳಿ ಅಂತ ಹೇಳ್ತೀವಿ. ಒಂದು 108 ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಒಳಿತು. ಯಾಕೆಂದ್ರೆ ಈಗೆಲ್ಲ ಫೋನ್ಸ್ ಕೈಲಿದೆ, ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಒಂದು 10 ನಿಮಿಷ ಅದ್ರ ಬಗ್ಗೆ ಪಠನೆ ಮಾಡೋದ್ರಿಂದ ತುಂಬ ಈ ದಿನಮಾನವನ್ನು ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗ್ತೀರಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದಲ್ಲಿ ಬಹಳಷ್ಟು ನೆಮ್ಮದಿ ಮತ್ತು ಸೌಖ್ಯತೆ ಕೂಡ ಕಂಡುಬರುತ್ತೆ. ಏನೋ ಅನ್ಕೊಂಡ್ಬಿಟ್ಟಿರ್ತೀರಿ, ಅಷ್ಟು ದೂರ ಹೋಗಿ ಬಂದರೆ ಸಾಕಾಗುತ್ತೆ, ಇವತ್ತೇ ತುಂಬ ಟಯರ್ಡ್ ಆಗಿ ಹೋಗ್ತಿತ್ತು ಕಣಪ್ಪ ಅಂತ ಅನ್ಕೊಂಡಿದ್ದ ದಿನಮಾನಗಳಲ್ಲಿ ತುಂಬ ಸುಖಕರವಾದ ಪ್ರಯಾಣವನ್ನು ಸಹ ನೋಡಬಹುದು. ಹಾಗಾಗಿ ಪ್ರಯಾಣದಲ್ಲಿ ನಿಮ್ಮ ಜರ್ನಿ ಏನು ಮಾಡ್ತಿರ್ತೀರಿ ಅಲ್ಲಿ ಹೊಸ ಪರಿಚಯಗಳು, ಅವರಿಂದ ತುಂಬ ವಿಚಾರಗಳನ್ನು ಸಹ ಕಲಿಯುವಂಥ ಸಂದರ್ಭಗಳಾಗಿರ್ತದೆ. ಚಿರಬಾಂಧವ್ಯ ಅಂತ ಹೇಳೋದಾದ್ರೆ ಆ ಒಂದು ವ್ಯಕ್ತಿಗಳು ತುಂಬ ದಿನಗಳಿವರೆಗೆ ನಿಮಗೆ ಸ್ನೇಹಿತರಾಗಿರ್ತಾರೆ, ಕುಟುಂಬಸ್ಥರುಗಳಾಗಿ ಸಹ ಇರಬಹುದು. ಈ ದಿವಸದಲ್ಲಿ ಅನಿರೀಕ್ಷಿತ ಪರಿಚಯಗಳಿಂದ ನಿಮಗೆ ತುಂಬಾ ವಿಚಾರಗಳು ತಿಳ್ಕೊಳ್ಳೋ ಜೊತೆಗೆ ವ್ಯವಹಾರಗಳು ಸುಧಾ ಹೊಸದಾಗಿ ಪ್ರಾರಂಭ ಆಗೋ ದಿನಮಾನವನ್ನು ಸಹ ನೋಡಬಹುದಾಗಿದೆ. ಮತ್ತೆ ಈ ದಿವಸದಲ್ಲಿ ಯಾವುದೇ ಸ್ನೇಹ ಬಳಗದಿಂದ ಸಹಾಯ ಕೂಡ ಕಾಣಬಹುದು. ನೀವು ಯಾರೋ ಒಂದು ಕಷ್ಟದಲ್ಲಿ ಇರ್ತೀರಿ, ಎಲ್ಲೋ ಹೋಗಿರ್ತೀರಿ, ಏನೋ ಒಂದು ವಿಚಾರಗಳಾಗಿರುತ್ತೆ, ನಿಮ್ಮ ಒಂದು ಫೋನ್ ಇಂದ ಆಗಿರ್ಬೋದು ಅಥವಾ ನಿಮ್ಮ ಒಂದು ವಿಚಾರಗಳಿಂದ ಮುಖ ಪರಿಚಯಗಳಾಗಿರ್ಬೋದು, ಅವರಿಂದ ತುಂಬಾ ಸಹಾಯಗಳು ಸಹ ಈ ದಿವಸದಲ್ಲಿ ನೋಡಬಹುದು. ಮತ್ತು ಉದ್ಯೋಗ ವೃತ್ತಿಯಲ್ಲಿರುವಂತವರು ಅಭಿವೃದ್ಧಿ ಸಹ ಕಾಣಬಹುದು. ನೀವು ಉದ್ಯೋಗದಲ್ಲಿ ಯಾರೇ ಇರಲಿ ಅವರಿಗೆ ತುಂಬಾ ಅಭಿವೃದ್ಧಿ ದಿನವಾಗಿ ಈ ದಿನವನ್ನು ಕಾಣಬಹುದು. ಮತ್ತು ಕೃಷಿಕರಿಗೆ ಅಂದ್ರೆ ರೈತಾಪಿ ವರ್ಗದವರಿಗೆ ವಿಶೇಷವಾದ ದಿನವಾಗಿರುತ್ತೆ. ನೀವು 3 ದಿನದಿಂದ ಒಂದು ಬೆಳೆಯಲ್ಲಿ ವ್ಯಾಪಾರ ಇಲ್ಲ ಅಂದ್ರೆ ಒಂದು ದಿನದಲ್ಲಿ 3 ದಿನದ ಲಾಭವನ್ನು ಸಹ ನೋಡುವ ದಿನಮಾನವಾಗಿರುತ್ತದೆ. ಈ ದಿವಸದಲ್ಲಿ ವ್ಯವಹಾರ ಮತ್ತು ಹಣಕಾಸು ವಿಚಾರದಲ್ಲಿ ವೈಮನಸ್ಸಾಗುವ ಸಂದರ್ಭಗಳು ಸಹ ಕಾಣಬಹುದು. ನೀವು ಹಣಕಾಸು ವಿಚಾರ ವೈಮನಸ್ಸುಗಳಾಗತ್ತೆ, ಇವತ್ತು ಈ ಥರ ಮಾತಾಡಬಾರ್ದು ಅಂದ್ರೆ ನೀವು ತುಂಬಾ ಲಾಸ್ ಆಗ್ತೀರಿ. ಹಾಗಾಗಿ ದಯವಿಟ್ಟು ಯಾವುದೇ ವಿಚಾರ ಮತ್ತು ವಿನಿಮಯಗಳಲ್ಲಿ ಎಚ್ಚರಿಕೆಯಿಂದ ಮಾಡಿ, ಯಾರಿಗೂ ವಾಗ್ವಾದಗಳಿಗೆ ಹೋಗೋದು ಒಳಿತಲ್ಲ. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ. ಈ ದಿವಸದಲ್ಲಿ ಪರಿಹಾರಕರ್ತವಾಗಿ ಶ್ರೀ ಗಣೇಶನ ಆರಾಧನೆ
ತುಂಬಾ ಉತ್ತಮ. ಅಂದ್ರೆ ವಿಘ್ನ ವಿನಾರಕ ಅಂತ ಹೇಳ್ತೀವಿ. ಹಾಗಾಗಿ ಶ್ರೀ ಗಣಪತಿ ಗಂ ಗಣಪತಿಯೇ ನಮಃ ಅಂತ ಒಂದು 9 ಬಾರಿ, ಒಂದು 21 ಬಾರಿ ದ್ವಾದಶ ರಾಶಿಗಳಲ್ಲೂ ಸಹ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಘ್ನ ವಿನಾಶಾಯ ನಮಃ, ಗೌರಿಸುತಾಯ ನಮಃ, ಕುಮಾರ ಗುರುವೇ ನಮಃ, ಈಶಪುತ್ರಾಯ ನಮಃ, ಜ್ಯೇಷ್ಠರಾಜಾಯ ನಮಃ, ಶ್ರೇಷ್ಠರಾಜಾಯ ನಮಃ ಈ ಮಂತ್ರವನ್ನು ಒಂದು 10 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಶುಭಮಾನವಾಗಿರುತ್ತದೆ. ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಮಕ್ಕಳ ಅಂದ್ರೆ ಸಿಂಹರಾಶಿಯ ವ್ಯಕ್ತಿಗಳ ಕುಟುಂಬಸ್ಥರಲ್ಲಿ ಮಕ್ಕಳುಗಳು ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಪ್ರಶಂಸೆಯನ್ನು ಸಹ ಕಾಣಬಹುದು. ಅವರು ತುಂಬಾ ಚೆನ್ನಾಗಿ ಓದ್ತಿರ್ತಾರೆ, ಸಮಯದಲ್ಲಿ ಮರವು ಇರುತ್ತೆ. ಈ ದಿವಸದಲ್ಲಿ ಅವರು ಓದಿರೋದಕ್ಕೆ ತಕ್ಕ ಫಲಗಳು ಸಹ ಸಿಗುತ್ತೆ. ಮತ್ತೆ ವಿಜ್ಞಾನಿಗಳಾಗುವಂಥವರು, ಸೈಂಟಿಸ್ಟ್ಗಳು ಅಥವಾ ಅಲ್ಲಿನ ಮುಂದೆ ಕವಿಗಳು ಅಥವಾ ಅವರಿಗೆ ಗೌರವಗಳು ಸಹ ಪ್ರಾಪ್ತಿಯಾಗುತ್ತದೆ. ಈ ದಿನಮಾನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಸಹ ನೋಡಬಹುದು. ಅಂದ್ರೆ ಇವತ್ತು ಅನ್ಕೊಂಡೇ ಇರಲ್ಲ, 2 ಪಟ್ಟು, 1 ರೂಪಾಯಿ ಹಾಕಿದ್ರೆ ಅವರಿಗೆ 4 ರೂಪಾಯಿ, 1 ರೂಪಾಯಿ ಹಾಕಿದ್ರೆ ಅವ್ರಿಗೆ 4 ರೂಪಾಯಿ ಆದಾಯವನ್ನು ಸಹ ನೋಡಬಹುದು. ದ್ವಿಗುಣ ಲಾಭದ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಒಂದಿಷ್ಟು ನೀವು ಮಾಡುವಂತಹ ಕಾರ್ಯಗಳು ಒತ್ತಡಗಳಾಗಿರುತ್ತೆ. ಅಂದ್ರೆ ಸಮಯ ಕೊಡದೇನೆ ಕೆಲಸ 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 ಅಂತ ಹೋಗಾಡುವಂತ ಸಂದರ್ಭಗಳಲ್ಲಿ ಒಂದಿಷ್ಟು ಕಿರಿಕಿರಿಗಳು ಸಹ ಕುಟುಂಬದಲ್ಲಿರುತ್ತೆ. ಒಂದಿಷ್ಟು ಕುಟುಂಬದವರಿಗೆ ಸಮಾಧಾನಕರವಾದ ಅಂದ್ರೆ ಟೈಮ್ ಅನ್ನು ಕೊಡೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಈ ದಿನಮಾನದಲ್ಲಿ ನೀವು ಯಾವುದೇ ವಿಚಾರದಲ್ಲಿ ಮಾನಸಿಕವಾಗಿ ಒತ್ತಡದಲ್ಲಿ ಇರೋದ್ರಿಂದ ನಿಮಗೆ ಫ್ರೀ ಆಗಿ ಸಿಗ್ತಾ ಇಲ್ಲ. ನನಗೆ ಕುಟುಂಬದವರಿಂದ ಸಮಸ್ಯೆಗಳಾಗುತ್ತೆ, ನನಗೆ ವ್ಯವಹಾರ ಮಾಡೋದಕ್ಕೆ ಸಮಯ ಕೊಡೋದಿಲ್ಲ ಇವರು, ಇದೇ ವಿಚಾರಗಳು. ದಯವಿಟ್ಟು ಆ ಥರ ತಪ್ಪು ಭಾವನೆಗಳನ್ನು ಮಾಡಬೇಡಿ. ನೀವು ಇವತ್ತು 1 ನಿಮಿಷದ ಸಮಯ ನಿಮಗೆ 4 ದಿನಗಳ ವಿಚಾರದಲ್ಲಿ ಹಾಳಾಗುವ ಸಂದರ್ಭಗಳು ಬೇಡ. ಯಾಕೆಂದ್ರೆ ನೀವಿರುವ ಕ್ಷೇತ್ರ ತುಂಬಾ ಖುಷಿಯಾಗಿರ್ಬೇಕು, ನೀವಿರೋ ಮನೆ ನೆಮ್ಮದಿವಾಗಿರ್ಬೇಕು. ಧನ ಸಂಪಾದನೆ ಅಥವಾ ಗೌರವ ಸಂಪಾದನೆ ಯಾರಿಗೆ ಮಾಡೋದು? ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳ ಅಭಿವೃದ್ಧಿಗಳಿಗಾಗಿ ಅವರಿಗೆ ಸಮಯವನ್ನು ಕೊಡೋದ್ರಿಂದ ನೆಮ್ಮದಿಯಾಗಿರ್ಬೋದು. ದಾಂಪತ್ಯ ಜೀವನದಲ್ಲೂ ಒಂದಿಷ್ಟು ಬಿರುಕು ಇರೋದು ಸಹ ಕಡಿಮೆ ಆಗುತ್ತದೆ. ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಮತ್ತೆ ಯಾವುದೇ ವಿಚಾರಗಳಿದ್ರು ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಮಾತುಕತೆಗಳಿಂದ ಪರಿಹಾರ ಮಾಡೋದು ಉತ್ತಮ. ಇಲ್ಲವಾದರೆ ಸಮಸ್ಯೆಗಳಾಗತ್ತೆ. ಎಚ್ಚರಿಕೆಯಿಂದ ಮಾತನಾಡುವುದು ಇವತ್ತಿನ ದಿನಮಾನ ಉತ್ತಮವಾಗಿರುತ್ತದೆ. ಎಚ್ಚರಿಕೆಯಾಗಿರಲಿ. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು ಮತ್ತು ಇವತ್ತಿನ ಪರಿಹಾರ ನಿಮ್ಮ ಕುಲದೇವತೆಗಳ ಆರಾಧನೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ಒಂದಿಷ್ಟು ಧೂಪ ನಿಮ್ಮ ಮನೆ ದೇವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳೋದ್ರಿಂದ ಈ ದಿನಮಾನ ತುಂಬಾ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ನೀವು ವ್ಯವಹಾರ ವ್ಯಾಪಾರದಲ್ಲಿ ಯಾರು ಹೆಚ್ಚಿಗೆ ಗಮನವನ್ನು ಕೊಡ್ತಿರ್ತೀರೋ, ನನಗೆ ಇವತ್ತು ಯಾವ ವ್ಯವಹಾರದಲ್ಲೂ ನಾನು ಇವತ್ತು ಲಾಸ್ ಅನುಭವಿಸಲ್ಲ ಅನ್ನೋ ಒಂದು, ಯಾಕೆಂದ್ರೆ ನಿನ್ನೆ ಮೊನ್ನೆ ತುಂಬಾ ದಿನಗಳಿಂದ, ಯಾಕೆಂದ್ರೆ ಯುಗಾದಿ ದಿನಗಳಿಂದ ನೋಡೋದಾದ್ರೆ ಒಂದಷ್ಟು ಲಾಭಾಂಶಗಳನ್ನು ನೋಡಿರ್ತೀರಿ. ಹಾಗಾಗಿ ಈ ದಿನಮಾನದಲ್ಲಿ ಸ್ವಲ್ಪ ನಷ್ಟವಾಗುವಂಥದ್ದು. ಅಹಂ ಬೇಡ. ನಿಮ್ಮ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಇರಲಿ. ನಾನು ಸಂಪಾದನೆ ಮಾಡ್ತೀನಿ, ನನಗೆ ಯಾರು ಮಧ್ಯವರ್ತಿಗಳಿಂದ ಅಥವಾ ನಿಮ್ಮ ಒಬ್ಬರು ನಂಬಿಕೆಗಳಿಂದ ವ್ಯವಹಾರಕ್ಕೆ ಕಳಿಸ್ಕೊಡ್ತೀನಿ, ನೀನು ಹೋಗಿ ಮಾಡ್ಕೊಂಬಾ, ನಾನು ಇದ್ದೀನಿ ಅಂತ ಹೇಳುವಂತಹ ವಿಚಾರಗಳನ್ನ ಯಾರ ನಂಬಿಕೆ ಮೇಲೂ ಸಹ ಮಾಡೋದು ಉತ್ತಮ ಅಲ್ಲ. ಇದರಿಂದ ನಿಮಗೆ ನಷ್ಟ ಆಗುವ ಸಂದರ್ಭಗಳು ತುಂಬಾ ವಿಶೇಷವಾದ ದಿನದಲ್ಲಿ, ಲಾಭದ ದಿನದಲ್ಲಿ ನಷ್ಟ ಮಾಡ್ಕೊಂತೀರಾ. ಹಾಗಾಗಿ ದೂರ ಪ್ರಯಾಣ ಅಂದ್ರೆ ಯಾವುದೋ ಸಣ್ಣ ವಿಚಾರಕ್ಕೆ ನೀವೇ ಹೋಗ್ಬೇಕು, ಅದಕ್ಕೆ ನೀವು ಹೋಗುವಂತ ನೆಸೆಸಿಟಿನೇ ಇರೋಲ್ಲ. ಆದ್ರೂ ನೀವು ಹೋಗಲಿ ಕೈ ಹಾಕಿ ಕೆಲಸ ಮಾಡಿದ್ರೆ ಮಾತ್ರ ಪೂರ್ಣ ಫಲಗಳನ್ನು ನೋಡುವಂತ ಸಂದರ್ಭ ದಿನಮಾನವಾಗಿರುತ್ತದೆ. ಹಾಗಾಗಿ ನಿಮ್ಮ ಕೆಲಸ ನೀವೇ ಮಾಡಿ. ಇದರಿಂದ ನಿಮಗೆ ಉತ್ತಮ ಲಾಭ ಆದಾಯಗಳಿರುತ್ತದೆ. ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಎದುರುಕೊಳ್ಳುವಂತ ಅವಶ್ಯಕತೆಗಳಿಲ್ಲ. ಫೇಸ್ ಮಾಡಿ. ಯಾವುದೇ ವಿಚಾರಗಳು ಬಂದರೂ ನೀವು ಎದುರ್ಕೊಳ್ಳೋಂಥ ಅವಶ್ಯಕತೆಗಳಿಲ್ಲ. ನೀವೇನ್ ಮಾಡ್ತೀರಿ ಅಂತಂದ್ರೆ ಒಬ್ಬರು ಹೇಳಿದ್ದನ್ನ ನಂಬ್ಕೋಬಿಡ್ತೀರಾ. ನೀವು ಕೂಲಂಕುಷವಾಗಿ ಆ ವಿಚಾರಗಳನ್ನ ಗೈಡೆನ್ಸ್ ಅಂದ್ರೆ ಯಾರಿಂದ ವಿಚಾರಗಳನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ನಿಮ್ಮ ಮಾತುಗಳನ್ನ ಹಾಡೋದು ತುಂಬಾ ಉತ್ತಮ. ಇಲ್ಲವಾದರೆ ನೀವು ದೈಹಿಕದಲ್ಲಿ ಎಷ್ಟೇ ಶಕ್ತಿ, ಹಣಕಾಸಿನಲ್ಲಿ ಎಷ್ಟೇ ನೀವು ಸ್ಟ್ರಾಂಗ್ ಇದ್ದು, ನಿಮಗೆ ಎಷ್ಟೇ ಕಾಂಟ್ಯಾಕ್ಟ್ಗಳಿದ್ರು, ನಿಮಗೆ ಇವತ್ತಿನ ದಿನದಲ್ಲಿ ಭಯ, ಕ್ಲೇಶ, ಮನಸ್ತಾಪ ಅಂದ್ರೆ ನಿಮ್ಮ ಭಯವನ್ನು ಸಹ ಕಾಣಬಹುದು. ಹಾಗಾಗಿ ಈ ದಿವಸದಲ್ಲಿ ಯಾರ ಮಾತನ್ನು ನಂಬೋದೇ ಇರೋದು ಒಳಿತು. ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಂದ್ರೆ ನೀವು ಯಾವ ವೃತ್ತಿಲಿ ನೀವು ಏನ್ ಮಾಡ್ತಿರ್ತೀರೋ ಅದರಲ್ಲಿ ಹಣಕಾಸಿನ ವಿಚಾರ ಮತ್ತೆ ವ್ಯವಹಾರದಲ್ಲಿ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಲೇಬರ್ಸ್ಗಳಿಂದ ಸ್ವಲ್ಪ ಸಮಸ್ಯೆಗಳು ಸಹ ಕಂಡುಬರುತ್ತದೆ. ಎಚ್ಚರಿಕೆಯಿಂದ ಇರತಕ್ಕದ್ದು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು
ಹಸಿರು ಬಣ್ಣ ಉತ್ತಮವಾಗಿರುತ್ತದೆ. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಅಥವಾ ನವಗ್ರಹಗಳ ಆರಾಧನೆ ಅಂದರೆ ನಮಃ ಸೂರ್ಯಾಯಂ ಚಂದ್ರಾಯಂ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಂ ರಾಹುವೇ ಕೇತುವೆ ನಮಃ ಆದಿತ್ಯಾದಿ ನವಗ್ರಹಾಯ ನಮಃ ಅಂತ ಹೇಳಿ 9 ಬಾರಿ ಮನಸ್ಸಿನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದವರಿಗೆ ಈ ದಿನದಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ವಾತಾವರಣ ಸಹ ಕಂಡುಬರುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ತುಂಬ ಖುಷಿಯಾದ ದಿನವನ್ನು ಸಹ ನೀವು ಬೆಳಿಗ್ಗೆ ಪ್ರಾತಃ ಕಾಲದಿಂದಲೇ ಸಹ ನೋಡಬಹುದು. ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸಗಳನ್ನು 1 ಬಾರಿ ಹೇಳುವ ಕೆಲಸ 10 ಬಾರಿ ಹೇಳಿದ್ರೂ ಆಗ್ತಿರೋದಿಲ್ಲ. ವ್ಯಾಪಾರಸ್ಥರುಗಳಾಗಿರ್ಬೋದು, ಕೃಷಿಕರಿಗಾಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಸ್ನೇಹ ಬಳಗದಲ್ಲಾಗಿರ್ಬೋದು, 1 ಬಾರಿನ 10 ಬಾರಿ ಹೇಳಿ ನೀವೇ ಮಾಡುವಂಥ ದಿನಮಾನಗಳಿರುವ ಕಾಲದಲ್ಲಿ ನಿಮ್ಮ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಕೆಲಸಗಳನ್ನು ಹೇಳದೇನೆ ಕೆಲಸಗಳಾಗುವಂತಹ ಸಂತಸದ ದಿನವಾಗಿರುತ್ತದೆ. ಹಾಗೂ ಈ ದಿವಸದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲೂ ದ್ವಿಗುಣ ಲಾಭ ನೋಡಿದ್ರೂ ಸಹ ನಿಮಗೆ ಕೆಲವೊಬ್ಬರು ಹೊಸ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಂಡುಬರುತ್ತದೆ. ಹಾಗಾಗಿ ಯಾರೇ ಹೊಸ ವ್ಯಕ್ತಿಗಳು ಬಂದರೂ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಹಾಗೂ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹೃದಯ ಸಂಬಂಧಪಟ್ಟಂತಹ ಆರೋಗ್ಯ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು. ಈ ದಿವಸದಲ್ಲಿ ತುಲಾರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ದರ್ಶನ. ಶ್ರೀ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ 5 ಬಾರಿ 9 ಬಾರಿ 11 ಬಾರಿ 21 ಬಾರಿ ಹೇಳೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಉದ್ಯೋಗದಲ್ಲಿ ಐಚ್ಛಿಕ ವಾತಾವರಣಗಳು ಸಹ ನೋಡಬಹುದು. ಅಂದರೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ, ಉತ್ತಮವಾದಂತಹ ಜಾಗದಲ್ಲಿ ಟ್ರಾನ್ಸ್ಫರ್ ಆಗುವ ಸಂದರ್ಭಗಳು ಸಹ ಕಂಡುಬರುತ್ತದೆ. ಮತ್ತು ಘನವಸ್ತು ವ್ಯಾಪಾರಿಗಳಿಗೆ ಅಂದರೆ ಕಬ್ಬಿಣ, ತೈಲಗಳು ಅಥವಾ ನಿಮಗೆ ಬೇಕಾದಂತಹ ಇಟ್ಟಿಗೆಗಳಾಗಿರ್ಬೋದು ಅಥವಾ ಮರದ ವ್ಯಾಪಾರಿಗಳಿಗಾಗಿರ್ಬೋದು, ಅದಕ್ಕೆ ಈ ದಿವಸದಲ್ಲಿ ದ್ವಿಗುಣ ಲಾಭವನ್ನು ಸಹ ನೋಡಬಹುದು. ಮತ್ತು ಈ ದಿವಸದಲ್ಲಿ ನಿಮಗೆ ಋಣಮುಕ್ತರಾಗುವ ಅಂದರೆ ನೀವು ಯಾವುದೇ ವ್ಯವಹಾರದಲ್ಲಿ ಸ್ವಲ್ಪ ಲೋನ್ಗಳಾಗಿರ್ಬೋದು, ಕಮಿಟ್ಮೆಂಟ್ಸ್ಗಳಲ್ಲಿ ಸ್ವಲ್ಪ ಋಣಮುಕ್ತರಾಗುವಂತಹ ಸಂದರ್ಭಗಳು ಸಹ ಕಾಣಬಹುದು. ಮತ್ತೆ ಈ ದಿವಸದಲ್ಲಿ ಎಲ್ಲ ಶುಭ ಸೂಚನೆಗಳು ಸಹ ಕಂಡುಬರುತ್ತೆ. ಈ ರೀತಿ ಹೋದ್ರೆ ನಾನು ಏನೋ ಒಂದು ಗುರಿಯನ್ನು ಮುಟ್ತೀನಿ. ನಿಮ್ದಾದಿದ್ದು ಒಂದು ಗುರಿಗಳಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಗುರಿಯನ್ನು ಮುಟ್ಟುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ ಕಣಪ್ಪ, ಈ ರೀತಿನೇ ಮಾಡ್ಕೊಂಡು ಹೋಗೋಣ ಅಂತ ಒಂದು ನಿರ್ಧಾರ ಮಾಡುವ ದಿನಮಾನವನ್ನು ಸಹ ನೋಡಬಹುದು. ಆದರೆ ಕುಟುಂಬದಲ್ಲಿ ಸಂತಸವಿರುವ ದಿನಮಾನದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ವಾಹನದಲ್ಲಿ ಓಡಾಡುವುದು ಒಳಿತು. ಯಾಕೆಂದ್ರೆ ನಿದ್ರಾ ಭಾಗ ಅಂತ ಹೇಳ್ತೀವಿ. ನೀವು ಎಷ್ಟೇ ವಾಹನದಲ್ಲಿ ಹೋಗ್ತಿದ್ರೆ ನಿಮಗೆ ಮಂಪರು ನಿದ್ದೆಗಳಿಂದ ಸ್ವಲ್ಪ ಅಪಘಾತಗಳಾಗುವ ಸಂದರ್ಭಗಳು ಸಹ ಕಂಡುಬರುತ್ತೆ. ಎಚ್ಚರಿಕೆಯಿಂದ ಇರಿ. ವಾಹನ ಕಬ್ಬಿಣದ ವಸ್ತುಗಳಿಂದ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಕೇಸರಿ. ಇವತ್ತಿನ ಒಂದು ಆಯಸ್ಸಿನ ಕರ್ತ ಅಂತ ಹೇಳ್ತೀವಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮದನಾಂ ಮೃತ್ಯೋರ್ಮುಕ್ಷಮಾಮೃತಾತ್. ಇದು ಮೃತ್ಯುಂಜಯ ಮಂತ್ರ. ಈ ತ್ರಯಂಬಕೇಶ್ವರ ದೇವಾಲಯ ಅಥವಾ ತ್ರಯಂಬಕೇಶ್ವರಾಯ ನಮಃ ಅಂತ 9 ಬಾರಿ ಅಥವಾ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಈ ದಿವಸದ ದಿನ ಶುಭವಾಗಲಿದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಹೊಸ ವಿಚಾರಗಳು, ಹೊಸ ನಿರ್ಧಾರಗಳು ನಿಮ್ಮಿಂದ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ನಿರ್ಧಾರದಿಂದ ನಿಮ್ಮ ಟೀಮ್ ಅಂದರೆ ನೀವು ಯಾವುದೋ ಒಂದು ಉದ್ಯೋಗದಲ್ಲಿ ಕಿರುತೆರೆಯರಾಗಿರ್ಬೋದು, ಚಲನಚಿತ್ರ ಮಂಡಳಿಗಳಾಗಿರ್ಬೋದು, ವಾಣಿಜ್ಯ ಮಂಡಳಿಗಳಾಗಿರ್ಬೋದು, ಅಥವಾ ನಿಮ್ಮ ಕೈ ಕೆಳಗಡೆ ತುಂಬ ಜನ ಕೆಲಸ ಮಾಡುವಂಥರಾಗಿರ್ಬೋದು, ಈ ದಿನಮಾನದಲ್ಲಿ ನಿಮ್ಮ ನಿರ್ಧಾರಗಳಿಂದ ಅಷ್ಟು ಪ್ರಶಂಸೆಗಳು, ನಿಮಗೆ ಒಂದಷ್ಟು ಗೌರವಗಳು ಸಹ ಸಿಗುವ ಸಾಧ್ಯತೆಗಳಿರ್ತದೆ. ಆದರೆ ಯಾವುದೇ ವಿಚಾರದಲ್ಲಿ ಅಹಂ ಬೇಡ. ನಾನು ಮಾಡಿಬಿಡ್ತೀನಿ, ಮುಗಿಸ್ಬಿಡ್ತೀನಿ, ನನಗೆಲ್ಲ ಗೊತ್ತಿದೆ. ಹಿರಿಯರ ಮಾರ್ಗದರ್ಶನದಂತೆ ಮಾಡಿ ನಿಮಗೆ ತುಂಬ ಉತ್ತಮ ಗೌರವ ಸಿಗುವ ಸಾಧ್ಯತೆಗಳಿರುತ್ತದೆ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಧಾನ, ಸ್ವಲ್ಪ ಎಚ್ಚರಿಕೆ. ದುಡುಕು ಸ್ವಭಾವದಿಂದ ನಾನಿದೆ ಮಾಡ್ಬಿಡೋಣ, ನೀನು ಬಾ, ನಿನಗಿಷ್ಟು ಜನ ಬೇಕು, ನಿಮಗೆ ಲಾಸ್ ಆಗುವ ದಿನವನ್ನು ನಿಮ್ಮ ಕೈಯಾರೆ ನೀವು ಮಾಡ್ಕೊತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡೋದು ತುಂಬ ಉತ್ತಮ. ಉದ್ಯೋಗಸ್ಥರು, ನೀವು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ ಅವರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ, ನಿಮಗೆ ಒಂದು ಟಾರ್ಗೆಟ್, ಇವತ್ತಿಷ್ಟು ನೀನು ಮಾಡಲೇಬೇಕು, ಇಷ್ಟಿಷ್ಟು ಕೆಲಸ ಮಾಡಿದ್ರೆ ನಿನಗೆ ಉತ್ತಮ, ಇಲ್ಲ ನೀನು ಎಷ್ಟೊತ್ತಿರೋ ಮುಗಿಸ್ಬಿಟ್ಟು ಹೋಗು ಅನ್ನುವಂಥ ದಿನಮಾನವನ್ನು ಸಹ ನೋಡುವ ದಿನಮಾನವಾಗಿರುತ್ತದೆ. ಈ ದಿವಸದಲ್ಲಿ ನಿಮಗೆ ಕೃತ ಖರ್ಚು ವೃಥಾ ತಿರುಗಾಟ ಅಂದರೆ ನಿಮ್ಮ ಕೈಯಾರಿ ಖರ್ಚಾಗುವಂಥ ದಿನವನ್ನು ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಸುಮ್ಮನೆ ತಿರುಗಿಕೊಂಡು ಬಂದಿರ್ತೀರಿ, ಅದು ಗೊತ್ತಾಗಲ್ಲ. ಸಂಜೆ ಹೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ವೃಥಾ ತಿರುಗಾಟ. ಇದು ಯಾವ ತಿರುಗಾಡಿದ್ರೂ ಸಾಕಾಗೋಗಿದೆ, ಏನು ಕೆಲಸ ಮಾಡ್ಲಿಲ್ವಲ್ಲಪ್ಪ, ಬೆಳಿಗ್ಗೆ ನಾನೇ ಮಾಡ್ಬೇಕಲ್ಲಪ್ಪ ಅನ್ನುವ ದಿನವನ್ನು ನೀವು ನೋಡಿರ್ತೀರಿ. ಅದಕ್ಕೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆಯಾಗಿ ಬಂದು 3,
ಶುಭವರ್ಣವಾಗಿ ಬಂದು ಕೇಸರಿ. ಇವತ್ತಿನ ದಿವಸದಲ್ಲಿ ಲಿಂಗ ಭೈರವಿ ಆರಾಧನೆ ಅಂತ ಹೇಳ್ತೀವಿ. ಲಿಂಗ ಭೈರವೇಶ್ವರ ಅಂದ್ರೆ ಶಿವಪಾರ್ವತಿಯರ ಸ್ವಯಂಭೂ ಕೃತವಾಗಿ ಶಿವಪಾರ್ವತಿ ಅಂದ್ರೆ ಜಗತಂ ಪಿತರಂ ವಂದೇಹಿ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ. ಇವರ ಆರಾಧನೆ ಮಾಡೋದು ಉತ್ತಮ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದವರಿಗೆ ನೀವು ಇವತ್ತು ಯಾವ ಕೆಲಸ ಕಾರ್ಯ ರೀತಿಯಲ್ಲಿ ಪ್ರತಿ ದಿನದಂತೆ, ಪ್ರತಿ ತಿಂಗಳಂತೆ, ಪ್ರತಿ ವರ್ಷದಂತೆ ಅನುಭವದ ಮೇಲೆ ಆಗತ್ತೆ ಬಿಡು, ನನಗೆ ಗೊತ್ತಿದೆ, ತುಂಬಾ ದಿನಗಳಿಂದ ನಾನು ಇದು ಕೆಲಸ ಮಾಡಿದ್ದೀನಿ, ಅನುಭವಕ್ಕಿಂತ ಮೀರಿ ಆಗುವಂಥ ಕೆಲವೊಂದಷ್ಟು ಘಟನೆಗಳಿಗೆ ನೀವು ಗುರಿಯಾಗಿರ್ತೀರಿ. ಹಾಗಾಗಿ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಮತ್ತು ಆ ಕೆಲಸದಲ್ಲಿ ಆಯಾಸ ಕೂಡ ಕಂಡುಬರುವಂಥದ್ದು, ಸುಸ್ತಾಗಂಥದ್ದು, ಕರೆಕ್ಟ್ ಟೈಮಿಗೆ ಊಟ ತಿಂಡಿಗಳು ಮಾಡದಿರೋಂಥ ಸಂದರ್ಭಗಳಾಗಿರ್ಬೋದು ಈ ದಿವಾನುಮಾನವಾಗಿರುತ್ತದೆ. ಮತ್ತು ಯಾವುದೇ ವಿಚಾರಗಳನ್ನೇ ಮಾತು ಕೊಡೋಕ್ಕಿಂತ ಮೊದಲು 10 ಬಾರಿ ಯೋಚನೆ ಮಾಡಿ ಮಾತಾಡುವುದು ಒಳಿತು. ಕುಟುಂಬದವರ ಜೊತೆ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದ್ರೆ ಅವರ ಕೋಪಕ್ಕೆ, ಅವರ ಮನಸ್ಸಿಗಳಿಗೆ ನೀವು ವಿರೋಧತ್ವದಲ್ಲಿ ಸಹ ಕಾಣಬಹುದು. ಮತ್ತು ಅನಿರೀಕ್ಷಿತ ಕಾರ್ಪಣ್ಯಗಳು ಅಂತೆ ನೀವು ಅನ್ಕೊಂಡೇ ಇರಲ್ಲ, ನೀವು ತುಂಬಾ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಡ್ತಿರ್ತೀರಿ, ಆದ್ರೆ ಪದದ ಅರ್ಥಗಳಲ್ಲಿ ತುಂಬಾ ವಿರೋಧವಾಗಿರುತ್ತದೆ. ಯಾಕೆ ಅಂತ ತಿಳಿಸೋದಾರೆ, ದನ ಅಂದ್ರೆ ಒಂದರ್ಥ, ಗೋವು ಅಂದ್ರೆ ಒಂದರ್ಥ. ನೀವು ಗೋವು ಅಂತ ಹೇಳಿ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಶವಾಶ್ಕಿರಿಗಳು ಸಹ ಸಿಗುತ್ತದೆ. ಪದದ ಅರ್ಥಗಳಲ್ಲಿ ಅಂದ್ರೆ ನಿಮ್ಮ ಮಾತು ರಫ್ ಆಗಿರಬಾರ್ದು, ತುಂಬಾ ಮೃದುವಾಗಿ ಮಾತಾಡೋದ್ರಿಂದ ನಿಮಗೆ ಇವತ್ತಿನ ದ್ವಿಗುಣ ಲಾಭವನ್ನು ಸಹ ನೋಡ್ಬೋದು, ಪ್ರಶಂಸೆಗೆ ಒಳಗಾಗಬಹುದು. ಹಾಗಾಗಿ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡೋದು ಉತ್ತಮ. ವ್ಯವಹಾರದಲ್ಲಿ ಅಲ್ಪ ಪ್ರಮಾಣದ ಪ್ರಗತಿ ಕಂಡ್ರೂ ಪರವಾಗಿಲ್ಲ, ಸಮಾಧಾನಕರ ಜೀವನವನ್ನು ದಿನವನ್ನು ಈ ದಿನದಲ್ಲಿ ನೋಡಬಹುದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣವಾಗಿ ಬಂದು ನೀಲಿ. ಪರಿಹಾರವಾಗಿ ಆಂಜನೇಯರ ದರ್ಶನ, ಒಂದು 9 ಎಲೆ 9 ಅಡಿಕೆ ಕೊಟ್ಟು ದರ್ಶನ ಮಾಡೋದ್ರಿಂದ ಒಂದಷ್ಟು ತುಳಸಿಯನ್ನು ಕೊಡಿ. ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ. ದರ್ಶನ ಮಾಡಿ ಒಂದು ಸಂಕಲ್ಪ ಮಾಡ್ಕೊಂಡು ಬನ್ನಿ, ತುಂಬಾ ದಿನಮಾನ ಒಳ್ಳೆಯದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ತಾಮ್ರ ಮತ್ತು ಕಬ್ಬಿಣ, ಚಿನ್ನ ವ್ಯಾಪಾರಗಾರರಿಗೆ ಉತ್ತಮ ಲಾಭವನ್ನು ಸಹ ನೋಡಬಹುದು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಸಹ ಕಂಡುಬರುತ್ತದೆ. ನೀವು ಡಾಕ್ಟರ್ಗಳ ಕೊಟ್ಟಿರುವಂತಹ ಮಾತ್ರೆಗಳಾಗಿರ್ಬೋದು ಅಥವಾ ನೀವು ಇರುವಂತಹ ಆಯುರ್ವೇದಿಕ್ಗಳಾಗಿರ್ಬೋದು, ಯೋಗಗಳು ಮಾಡೋದ್ರಿಂದ ತುಂಬಾ ಆರೋಗ್ಯವನ್ನು ಸಹ ನೋಡಬಹುದು. ಕೈಗಾರಿಕಾ ಉದ್ಯಮಿಗಳಿಗೆ ಅಂದ್ರೆ ನೀವು ಮಾಡುವಂತಹ ಯಾವುದೇ ದೊಡ್ಡ ಮಟ್ಟದ ಉದ್ಯಮಿಗಳಿಗೆ ಸ್ವಲ್ಪ ಸಂಕಷ್ಟಗಳು ಎದುರಾಗುವ ಸಂಭವಗಳು ಸಹ ಕಂಡುಬರುತ್ತೆ. ಈ ದಿವಸದಲ್ಲಿ ನೀವು ಮುಂಜಾಗ್ರತೆಯಿಂದ ಯಾವುದೇ ಕೆಲಸಗಳನ್ನು ಮಾಡೋದು ಒಳಿತಾಗಿರುತ್ತದೆ. ಕುಂಭರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಇವತ್ತಿನ ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠಣ ಉತ್ತಮ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ವ್ಯವಹಾರ ವ್ಯಾಪಾರ ವಿಚಾರದಲ್ಲಿ ಪೂರ್ಣ ವಿಷಯ ತಿಳಿಯದೆ ದುಂದು ವೆಚ್ಚವಾಗುವ ಸಂದರ್ಭಗಳು ಸಹ ಕಾಣಬಹುದು. ನಿಮ್ಗೆ ಗೊತ್ತಿಲ್ಲದ ವ್ಯವಹಾರದಲ್ಲಿ ಯಾರೋ ಹೇಳಿದ್ರು ಈ ಕೆಲಸ ಮಾಡ್ಕೊಬಿಡೋಣ, ಈ ಕೆಲಸದಲ್ಲಿ ಹಣ ಬರುತ್ತೆ, ತಪ್ಪು ಭಾವನೆ, ದುಂದು ವೆಚ್ಚ ಮಾಡಬೇಡಿ. ದಯವಿಟ್ಟು ತಿಳಿದು ಪೂರ್ಣ ಪರಿಪೂರ್ಣವಾಗಿ ತಿಳಿದು ನೀವು ಹಣವನ್ನು ಹಾಕುವುದು ಉತ್ತಮವಾಗಿರುತ್ತದೆ. ಯಾಕೆಂದ್ರೆ ಒಂದು ದುಗ್ಗಾಣಿಗೂ ಶ್ರಮ ಬಿದ್ದು ಸಂಪಾದನೆ ಮಾಡಿರ್ತೀರಿ. ಯಾವುದೇ ವಿಚಾರದಲ್ಲಿ ಯಾವುದೇ ಹಣಗಳನ್ನು ನೀವು ಸುಮ್ಮನೆ ನೀರು ಚೆಲ್ಲದಾಗಿ ಚೆಲ್ದು ವ್ಯವಹಾರದಲ್ಲಿ ಏನೋ ಲಾಭ ಬರುತ್ತೆ ಅಂತ ಒಂದು ಅಪನಂಬಿಕೆಯಲ್ಲಿ ಹಾಕೋದು ಉತ್ತಮ ಅಲ್ಲ. ಹಾಗೂ ಇವತ್ತಿನ ನಿಮ್ಮ ಆಪ್ತ ಸ್ನೇಹಿತರು ಯಾವುದೇ ಕೆಲಸಗಳಲ್ಲಿ ನಿಮಗೆ ಸಹಾಯ ಮಾಡದೆ ದೂರ ಹೋಗುವ ಸಂದರ್ಭಗಳು ಸಹ ಕಂಡುಬರುತ್ತದೆ ಮೀನರಾಶಿಯವರಿಗೆ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರ ವ್ಯವಹಾರ ವಿಚಾರದಲ್ಲಿ ವೃತ್ತಿ ಕ್ಷೇತ್ರದವರಿಗೆ ವರ್ಗಾವಣೆ ಆಗುವಂಥದ್ದು, ನೀವು ಯಾವುದೇ ವಿಚಾರದಲ್ಲಿ ಯಾವುದೇ ವ್ಯವಹಾರಗಳಲ್ಲಿ ಅಥವಾ ಬಡ್ತಿ ಆಗುವಂಥದ್ದು, ನೀವು ಬದಲಾವಣೆ ಸ್ಥಳ ಬದಲಾವಣೆಗಳು ಸಹ ನೋಡಬಹುದು. ಹಾಗಾಗಿ ಎಲ್ಲಾ ವಿಚಾರಗಳಲ್ಲೂ ನಿಮಗೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡುವುದು, ಬೇರೆ ಸ್ಥಳಗಳಲ್ಲಿ ವಿನಮ್ರತೆಯಿಂದ ಇರೋದು ನಿಮ್ಗೆ ತಿಳಿದಿರಲಿ, ಎಲ್ಲಾ ವಿಚಾರಗಳು ಗೊತ್ತಿರಲಿ. ಆದರೆ ಯಾವುದೋ ಎಕ್ಸ್ಪ್ಲೈನ್ ಮಾಡಿಕೊಂಡು ಅವರಿಗೆ ಒಂದಷ್ಟು ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಹೋಗದೆ ಇರೋದು ಉತ್ತಮ. ತಿಳ್ಕೊಳ್ಳಿ, ಎಲ್ಲಾನು ಮಾತನ್ನ ತಕೊಳ್ಳೋದಕ್ಕೆ ರೆಡಿ ಆಗುವಂತಹ ದಿನವನ್ನು ಸಹ ನೋಡಬೇಕು. ಭೂ ವ್ಯವಹಾರದವರಿಗೆ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ಕುಟುಂಬದವರು ಹಿರಿಯರ ಜೊತೆ ನೀವು ಮನಸ್ತಾಪಗಳಿರಬಹುದು ಅಥವಾ ನಿಮ್ಮ ಕುಟುಂಬದವರ ಜೊತೆ ಯಾವುದೇ ವಾಗ್ವಾದಗಳಿಲ್ಲದೆ ವಿನಮ್ರತೆಯಿಂದ ಮಾತಾಡಿ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ತಿಳಿಸಿ ಅವರ ಒಂದು ಪ್ರಶಂಸೆ ಮೇರೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಮೀನರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು ಬಣ್ಣ ಆಗಿರುತ್ತೆ. ಪರಿಹಾರವಾಗಿ ಕುಲದೇವತೆ ದರ್ಶನ ನಿಮಗೆ ಒಳಿತು, ಅಂದ್ರೆ ನಿಮ್ಮ ಮನೆ ದೇವರುಗಳನ್ನ ಆರಾಧನೆ ಮಾಡೋದ್ರಿಂದ ಶುಭವಾಗಿರುತ್ತದೆ. ಈ ದಿವಸದಲ್ಲಿ ಮೀನರಾಶಿಯವರು ಯಾವುದೇ ಕಾರಣದಲ್ಲೂ ನಿಮ್ಮ ಕುಟುಂಬದವರ ಮನೆ ದೇವರ ಮಾರ್ಗದರ್ಶನದಲ್ಲಿ ಹೋಗದೇ ಕೆಲಸ ಮಾಡೋದು ಸಮಸ್ಯೆಗೀಡಾಗ್ತೀರಿ. ಒಳಿತಾಗ್ಲಿ. ಶ್ರೀ ಗುರುಭ್ಯೋ ನಮಃ.